ಅವ್ವ ಭಾವನ್ ಅವರು ಎಲ್ಲೂ ಹೋಗಕ್ಕಿಲ್ಲ, ಅವ್ರು ಇಲ್ಲೇ ಇರ್ತಾರೆ. ಇವರೊಬ್ರು ಒಳ್ಳೆ ಒಳ್ಳೆತನ ದೆವ್ವ ಮೈ ಮೇಲೆ ಬಂದವ್ರಂಗೆ ಆಡ್ತಾರೆ. ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಇವ್ರಿಗೆ. ಯಾಕೋ ಇಳಿಲಿರ್ಬೇಕು? ಮಗನಿಗೆ ನನ್ನ ಮಗನಿಗೆ ಶಿಕ್ಷೆ ಕೊಟ್ಟು ಬಂದು ಇಲ್ಲಿ ನಿಂತಿದ್ದಾಳೆ. ಇವತ್ತು ನಾನು ಸುಮ್ಮನೆ ಇದ್ರೆ ಮುಂದೊಂದು ದಿನ ನಮ್ಮನ್ನೇ ಎಲ್ಲರನ್ನೂ ಮನೆಯಿಂದ ಆಚೆ ಕಳಿಸ್ತಾಳೆ. ಇದೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇಲ್ಲ ಕಣ, ಇಲ್ಲ, ಅವಳು ಇಲ್ಲಿ ಇರಬಾರ್ದಷ್ಟೇ. ಓ ನೀನು ಸುಮ್ಕೆ ಅವ್ರನ್ನ ತಪ್ಪು ತಿಳ್ಕೊತಾ ಇದ್ದೀ ಕಣವ. ಓ ಸಿದ್ಧನೇ ಹೋಗಿ ನಾನೇ ತಪ್ಪು ಮಾಡಿದ್ದು ಅಂತ ಸರೆಂಡರ್ ಆದ್ರೆ ಇವ್ರೇನವ ಮಾಡಕ್ಕದದು? ನೀನು ಸುಮ್ಮನೆ ಅವ್ರನ್ನ ಅಪಾರ್ಥ ಮಾಡ್ಕೊತಾ ಇದೆಯೇ. ಅಲ್ಲ ಕಣವ, ಮನೆ ಸೊಸೆನೆ ಹಿಂಗೆ ನಡ್ಬಿದಿಲ್ ನಿನ್ಸ್ಕೊಂಡು ಮಾತಾಡಿದ್ರೆ ನೋಡಿ ಜನ ಏನಂದಾರವ. ಸುಮ್ ಕೊಳಿ ಕರ್ಕೊಂಡು ನಡಿಯವ ನೀನು. ಯಾಕೋ ಈ ತಾಯಿ ದುಃಖ ನಿನ್ಗೆ ಅರ್ಥ ಆಗಲ್ವೇನೋ? ನಾನು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಓ ಅವ್ರೆಲ್ಲವ ನಿನ್ನ ನೆಮ್ಮದಿ ಕಿತ್ಕೊಂಡಿದ್ದಾರೋ. ನೀನು ಸುಮ್ಮನೆ ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ತಾ ಇದೆಯೇ. ಅವರು ಈ ಮನೆ ಸೊಸೆಯಾಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾವ್ರೆ ಕಣವ. ನೀನು ಹೊಸಿ ಸುಮ್ಕಿರವ. ಅಪ್ಪಯ್ಯ ಮನೇಲಿಲ್ದೇ ಇದ್ದಾಗ ನಾವು ಹಿಂಗೆಲ್ಲ ಆಡಿದ್ರೆ ತಪ್ಪಾಯ್ತದೆ ಕಣವ. ಅಪ್ಪಯ್ಯ ಬರಲಿ, ಕೂತ್ಕೊಂಡು ಮಾತಾಡಿ ಸಮಾಧಾನವಾಗಿ ತೀರ್ಮಾನ ತಗೊಳಮ್ಮ. ಈಗ ಸುಮ್ಮನೆ ಒಳಗೆ ನಡಿಯವ. ಎಲ್ಲರೂ ನನ್ನ ಬಾಯಿ ಮುಚ್ಚೋರೆ ಆಗ್ಬಿಟ್ರು. ಅಂದ್ರೆ ಈ ಮನೆಯಲ್ಲಿ ನನ್ಗೆ ಯಾವ ಅಧಿಕಾರನೂ ಇಲ್ವೇನೋ? ನೀವೆಲ್ಲರೂ ಹೇಳ್ದಂಗೆ ನಾನು ಕೇಳ್ಕೊಂಡು ಬಿದ್ದಿರ್ಬೇಕಾ? ಹೇಳು ನೀನು. ಇಲ್ಲ, ನನ್ನ ಮಗ ನನ್ನ ಮನೇಲಿಲ್ಲ. ಇವಳು ನಮ್ಮ ಮನೆಗೆ ಬರಬಾರ್ದು. ಇವಳು ಬಂದ್ರೆ ನಾನಿರಲ್ಲ ಅಷ್ಟೇ. ಓ ಯಾಕವ ಇಷ್ಟ ಹಠ ಮಾಡಿಯೇ? ನಾನು ಹೇಳ್ತೇವನಿ ತಾನೆಯ ಅಪ್ಪಯ್ಯ ಬರಲಿ ಸಮಾಧಾನವಾಗಿ ಮಾತಾಡುಮ ಅಂತ. ಓ ಸುಮ್ಮನೆ ಒಳಗೆ ಕರ್ಕೊಂಡು ನಡಿಯವ. ಇಲ್ಲೋ ಅವನ್ನ ಒಳಗೆ ಕರ್ಕೊಂಡು ನಡಿಯಮ್ಮಿ. ಹೋಗಮ್ಮಿ, ಒಟ್ಟಿಗೇನಾರ ಕೊಟ್ಟು ಮಾತ್ರ ಗೀತ್ರ ಕೊಡೋಗು. ಹಿಂಗೆ ಬ್ಯಾಡ್ದೇ ಇರೋದಕ್ಕೆ ತಲೆ ಕೆಡ್ಸ್ಕೊಂಡು ಬಿ ಬರ್ಸ್ಕೊಂಡು ಕೂತವ್ರೆ. ಹೋಗವ ಒಳಿಕೆ. ಭಾವನವ, ಅವನ ಮಾತನ್ನೇ ನೀವು ಮನ್ಸಿಗೆ ಹಾಕಬೇಡಿ. ನೀವು ನಡ್ರಿ ಒಳಿಕೆ ಬನ್ನಿ.